ಬಳ್ಳಾರಿ ಜಿಲ್ಲೆಯಲ್ಲಿ ಬಾಣಂತಿಯರ ಸರಣಿ ಸಾವು ಇಡೀ ಜಿಲ್ಲೆಯ ಜನರ ನಿದ್ದೆಗೆಡಿಸಿದೆ. ಅಲ್ಲದೆ ಸರ್ಕಾರಿ ಆಸ್ಪತ್ರೆಗಳ ಮೇಲಿನ ನಂಬಿಕೆ ಕಳೆದುಕೊಳ್ಳುವಂತೆ ಮಾಡಿದೆ. ಇತ್ತ 15 ದಿನಗಳ ಅಂತರದಲ್ಲಿ 5 ಬಾಣಂತಿಯರು ಮೃತಪಟ್ಟಿದ್ರು. ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ನಾಪತ್ತೆಯಾಗಿದ್ದಾರೆ. 15 ದಿನಗಳ ಅಂತರದಲ್ಲಿ 4 ಬಾಣಂತಿಯರ ಸಾವು. 15 ದಿನ ಕಳೆದರೂ ಉಸ್ತುವಾರಿ ಸಚಿವರು ಮಾತ್ರ ನಾಪತ್ತೆ. ಬಳ್ಳಾರಿ ಸರ್ಕಾರಿ ಆಸ್ಪತ್ರೆ ಅಕ್ಷರಶಃ ಬಾಣಂತಿಯರ ಸಾವಿನ ಕೂಪವಾಗಿವೆ. 15 ದಿನಗಳ ಅಂತರದಲ್ಲಿ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ 4 ಬಾಣಂತಿಯರು ಸಾವನ್ನಪ್ಪಿದ್ರು. ಈ ಘಟನೆ ಮಾಸುವ ಮುನ್ನವೇ ಮತ್ತೆ ನಿನ್ನೆ ಬಳ್ಳಾರಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಮತ್ತೋರ್ವ ಬಾಣಂತಿ ಸಾವನ್ನಪ್ಪಿದ್ದಾಳೆ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಸಿಎಸ್ ಪುರ ಗ್ರಾಮದ 20 ವರ್ಷದ ಮಹಾಲಕ್ಷ್ಮಿಗೆ ನಾರ್ಮಲ್ ಹೆರಿಗೆ ಮಾಡಲಾಗಿತ್ತು. ಆದರೆ ಹೆರಿಗೆ ಬಳಿಕ ತೀವ್ರ ರಕ್ತಸ್ರಾವ ಹಾಗೂ ನಂಜಾಗಿ ಬಾಣಂತಿ ಸಾವನ್ನಪ್ಪಿದ್ದಾಳೆ. ಇದು ವೈದ್ಯರ ನಿರ್ಲಕ್ಷ್ಯದಿಂದ ಸಾವಾಗಿದೆ ಅಂತ ಪೋಷಕರು ಆರೋಪಿಸಿದ್ರು. ಹೆರಿಗೆ ಕಿತ್ತುಬಿಟ್ಟಾರ, ದಾರಿ ಆಗೈತೆ ಅಂತ ಹೇಳಿದ್ರ. ಅಲ್ಲಿ ಡಾಕ್ಟ್ರು ಬಂದು ಅಲ್ಲಿ ಮೇಡಮ್ ಹತ್ರ ಹೋದೆ. ನಾನು ಅಲ್ಲಿಗೆ ಹೋಗಿ ಬಂದೆ. ಕಿತ್ತುಬಿಟ್ಟಾರ ಅಂದು ಇಲ್ಲಿಗೆ ಬಂದು ಅಲ್ಲಿ ಎಲ್ಲ ಬೆಡ್ ಹುಡುಗನ ಎತ್ಕೊಂಬಂದ್ರು. ಅಯ್ಯೋ ಯಾಕೆ ಬರಲಿಲ್ಲ ನೋಡ ಅಂದೆ. ಅಲ್ಲೇ ಬಿಸಾಕ್ಬಿಟ್ಟಾರ ಅವ್ರು. ಅಲ್ಲೇ ಇತ್ತು. ಒಳಕ್ಕೆ ಹೋದ್ರೆ ಬಿಡಿಸ್ಕೊಂಡ್ಲಿಲ್ಲ. ಒಬ್ಬರನ್ನ ಹೊರಕ್ಕೆ ಹೋಗಂದು ದಬ್ಬಿದ್ರು. ಆಮೇಲೆ ಸೀರಿಯಸ್ ಆದ್ರ ಮೇಲೆ ಕರ್ಕೊಂಬಂದ್ರು. ಒಳಗೆ ತಗೊಂಡೋಗಿ ನಾನು ಹೆರಿಗಾಗ ತಕ್ಕನ ನಾನು ಒಳಗೆ ಕರ್ಕೊಂಡಿಲ್ಲ ಅವರು. ಹೆರಿಗೆ ಆದ್ಮೇಲೆ ಆಮೇಲೆ ಹುಡುಗನ ಕೈ ಕೊಟ್ಟು ಅವ್ರು ಏನು ಮಾಡಿದ್ರೆ ಒಗ್ಗು ತಗೊಂಡು ಒದ್ದಿಸಿ ಹೋಗಿದ್ರೆ ಅಲ್ಲೇ ಸೆಲೆ ಇಕ್ಕೊಂಡಿದ್ಲು. ಸರ್ ಮೇಡಮ್ಮ ಸೆಲೆ ಅದಕ್ಕೈತೆ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂದ್ರೆ ಏನು ಹಾಕಿಲ್ಲ ಸುಮ್ಮನೆ ಇರು ಅಂತಂದು ಸುಮ್ಮನೆ ಕುಂತಿದ್ರು ಅವರು. ನಾನು ಬೈದ್ಬಿಟ್ಟೆ. ನನ್ನ ಮಗಳಿಗೆ ಏನು ಆಗಿಬಿಟ್ಟೈತೆ ಅಂತ ಒಯ್ಕಂದ್ರೆ ಆಮೇಲೆ ಬಂದು ಎಲ್ಲ ಮುಸುಡ್ಕೊಂಡ್ರು. ಅಗಲ ಕೊಂಡೆ ನಿಂತ್ಕೊಂಡು ಬಿತ್ತಿದ್ದು ಸರ್. ಕೊಂಡೆ ನಿಂತ್ಕೊಂಡಿದ್ರೆ ಏನಾಗೈತೆ ಅಂದ್ರಮ್ಮ ನನಗೆ ಏನಾಗಿಲ್ಲ 4 ದಪ್ಪ ಬಂದೈತೆ ಒಬ್ಬಗೆ ಬರ್ತಾವ ಅಂತಂದು ಹಂಗೆ ಕೊಂಡೆ ನಿಂತಿದ್ಬಿಟ್ಟಿದ್ರು ಸರ್. ಇನ್ನು ಇದಕ್ಕೂ ಮೊದಲು ನವೆಂಬರ್ 9ರಂದು ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಸಿಸೇರಿಯನ್ ಬಳಿಕ ನಂದಿನಿ, ಲಲಿತಮ್ಮ, ರೋಜಾ ಹಾಗೂ ಮುಸ್ಕಾನ್ ಎನ್ನುವ 4 ಬಾಣಂತಿಯರ ಸಾವಾಗಿತ್ತು. ಒಂದೇ ಬಾರಿಗೆ ಸಿಸೇರಿಯನ್ಗೆ ಒಳಗಾಗಿದ್ದ ಬಾಣಂತಿಯರ ಮರಣದ ಬಳಿಕವೂ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದೆ ಇರೋದ್ರಿಂದ ಇದೀಗ ಮತ್ತೋರ್ವ ಬಾಣಂತಿಯ ಸಾವಾಗಿದೆ. ಇದಕ್ಕೆಲ್ಲ ಅಧಿಕಾರಿಗಳ ನಿರ್ಲಕ್ಷ್ಯವಲ್ಲದೆ ಬೇರೇನೂ ಅಲ್ಲ. ಇನ್ನು ಜಿಲ್ಲೆಯಲ್ಲಿ ಸರಣಿ ಬಾಣಂತಿಯರ ಸಾವು ಸಂಭವಿಸುತ್ತಿದ್ರು ಉಸ್ತುವಾರಿ ಸಚಿವ ಜಮೀರ್ ಮಾತ್ರ ಕೇವಲ ಅಧಿಕಾರಿಗಳಿಂದ ಮಾಹಿತಿ ಪಡೆದಿದ್ದೇನೆ ಎನ್ನುವ ಸಂದೇಶವನ್ನ ಕಳಿಸಿದ್ದು ಬಿಟ್ರೆ ಏನನ್ನೂ ಮಾಡಿಲ್ಲ. ಇದರಲ್ಲಿ ವೈದ್ಯರ ನಿರ್ಲಕ್ಷ್ಯ ಅಂತ ಏನು ಆ ಥರ ನಮ್ಮ ಆಸ್ಪತ್ರೆಗೆ ಬಂದ ಮೇಲೆ ಆ ಥರದ್ದು ಯಾವುದೇ ಆಗಿಲ್ಲ. ಮಹಾಲಕ್ಷ್ಮಿ ಕೇಸಲ್ಲಿ ನಾವು ಅವ್ರನ್ನ ಉಳಿಸ್ಕೊಳ್ಳೋಕ್ಕಾಗಿಲ್ಲ. ಯಾಕೆಂದರೆ ಅಧಿಕ ರಕ್ತಸ್ರಾವ ಆಗಿದೆ. ಅದರ ಜೊತೆ ಅವರಿಗೆ ಪ್ಲೂರಲ್ ಎಫಿಷನ್ನು ಮತ್ತು ಅಸೈಟಿಸ್ ಇದ್ದಿದ್ದರಿಂದ ಆ ನಂತರ ಸುಮಾರು 15 ದಿವಸಗಳಿಂದ ಕೆಮ್ಮಿದೆ ಅವರಿಗೆ. ಅದರ ಜೊತೆ ಅಲ್ಲಿ ಗುಡೇಕೋಟೆ PHCಯಲ್ಲಿ ಟ್ರೀಟ್ಮೆಂಟ್ ಮಾಡಿದ್ದಾರೆ. ಅವ್ರ ಕೈಯಲ್ಲಿ ಹೆಚ್ಚಿನ ಚಿಕಿತ್ಸೆಗಾಗಿ ನಮ್ಮಲ್ಲಿ ಬಂದಿದೆ. ಆದರೂ ನಮ್ಮ ವೈದ್ಯರು ಯಾವುದೇ ಒಂದು ನಿರ್ಲಕ್ಷ್ಯತೆಯನ್ನು ತೋರದೆ ತಮ್ಮ ಸರ್ವ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೂ ನಾವು ಉಳಿಸ್ಕೊಳ್ಳೋಕ್ಕಾಗಿಲ್ಲ. ಒಟ್ನಲ್ಲಿ ಬಾಣಂತಿಯರ ಸಾವಿಗೆ ಅಸಲಿ ಕಾರಣ ಬಯಲಾಗಬೇಕಿದೆ. ಆರೋಗ್ಯದಿಂದ ಇದ್ದ ಮಹಿಳೆಯರ ಈ ಸರಣಿ ಸಾವುಗಳು ಜಿಲ್ಲೆಯ ಜನರನ್ನ ಅಕ್ಷರಶಃ ಬೆಚ್ಚಿ ಬೀಳಿಸಿವೆ. ಅಮರೇಶ್, ಪಬ್ಲಿಕ್ ಟಿವಿ, ಬಳ್ಳಾರಿ.